ಜೊತೆಗೆ ಬಂದು ಮನೆಗೆ ಹೋಗಿ ಪರಿಶೀಲನೆ ಮಾಡಿದ್ರಿ. ಏನಾಗಿದೆ, ಮುಂದೆ ಏನು ತನಿಖೆ ನಡೀತಾ ಇದೆ ಅಂತ? ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಏರಿಯಾದಲ್ಲಿ ಸೌಂದರ್ಯ ಜಗದೀಶ್ ಅವರ ಅಂತ ಸೌಂದರ್ಯ ಕನ್ಸಲ್ಟೆನ್ಸ್ ಕಂಪ್ನಿ ಅವರ ಓನರು. ಸೊ ಇವತ್ತು ಮಾರ್ನಿಂಗ್ ನಮಗೆ 9:45 10 o'clock ಕಂಪ್ಲೇಂಟ್ ಬರುತ್ತೆ. ಅವರು ಬಾಡಿ ಆಲ್ರೆಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದು, ಮತ್ತೆ ಫರ್ದರ್ ಅದು ಅವರು ಬಾಡಿ ಶಿಫ್ಟ್ ಮಾಡಿದ್ದಾರೆ, ಅವರೇ ತೆಗೆಸ್ಬಿಟ್ಟು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಡೌಟ್ ಇತ್ತು, ಅದನ್ನು ಫರ್ದರ್ ಈಗ ಕಂಪ್ಲೇಂಟಿಗೆ ಸದ್ಯಕ್ಕೆ ಕೊಟ್ಟಿದ್ದಾರೆ. ಅವರು ವೈಫ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ಸ್ಪೆಕ್ಟರ್ ಅವರು ಕ್ಯಾರಿಫೈ ಮಾಡ್ತಾರೆ. ಬಟ್ ಈಗ ನಾವು ನೋಡಿದವರೆಗೂ ಯಾವುದೇ ರೀತಿಯಲ್ಲಿ ಅಂದರೆ ಸಂಶಯ ಆಗಲಿ ಡೌಟ್ಸ್ ಆಗಲಿ ಯಾವುದೂ ಇರಲಿಲ್ಲ. ಸೊ ಕ್ಲಿಯರ್ ಕಟ್ ಹ್ಯಾಂಗಿಂಗ್ ಅಂತ ಅವರು ಹೇಳಿದ್ದಾರೆ, ಸ್ಟೇಟ್ಮೆಂಟಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಅವರು ಕೆಲವು ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅಂದರೆ ಈ ಹಿಂದಿನ 15 ದಿನ ಹಿಂದ್ಗಡೆ ಅವರು ವೈಫ್ ಅವರ ತಾಯಿ ಅಂದರೆ ಅತ್ತೆ ಅವರು ತೀರ್ಕೊಳ್ತಾರೆ. ಮತ್ತು ಅವರು ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದಾರೆ, ಯಾಕಂದರೆ ಅವ್ರ ಜೊತೆ ಅವ್ರಿಗೆ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇರುತ್ತದೆ. ಸೊ ಅವರು ಆ ಸ್ಟ್ರೆಸ್ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅವ್ರಿಗೆ, ಅದಕ್ಕೆ ಮೆಡಿಕೇಶನ್ಸ್ನಲ್ಲಿ ಇದ್ದಾರೆ ಅಂತ ಅವರು ಕಂಪ್ಲೇಂಟ್ಸಲ್ಲಿ ಮೆನ್ಷನ್ ಮಾಡಿದರೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದು ಯಾವ ರೀತಿಯಲ್ಲಿ ಆಗಿದೆ ಯಾಕೆ ಅಂತ ಅದು ಗೊತ್ತಾಗುತ್ತೆ. ಸರ್, ಈಗ ಫ್ಯಾಮಿಲಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕಾರ್ಯ ಆಗಿದೆ? ಇಲ್ಲ, ಅದು ಈಗ ಸದ್ಯಕ್ಕೆ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಫರ್ದರ್ ಬಾಡಿ ಪೋಸ್ಟ್ ಮಾರ್ಟಮ್ ಮತ್ತೆ ಅವ್ರು ಹ್ಯಾಂಡ್ ಓವರ್ ಮಾಡೋದು ಪ್ರೊಸೀಜರ್ನಲ್ಲಿ ನಾವು ಮಾಡ್ತಾ ಇದೀವಿ. ಅದು ಆದಷ್ಟು ಬೇಗ ಮಾಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದಂಗೆ ಆಗುತ್ತೆ. ಅದು ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆಮೇಲೆ ಮಾಡ್ತೀವಿ. ಸರ್, ಮೊದಲಿಗೆ ಹೃದಯಾಘಾತ ಅಂತ ಹೇಳ್ತಾ ಇದ್ರು ಅನ್ನುವಂಥದ್ದಿತ್ತು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾಕಂದ್ರೆ ಕಂಪ್ಲೇಂಟ್ ಕೂಡ ಹೇಳಿರ್ಲಿಲ್ಲ, ಹೃದಯಾಘಾತ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಅಂತ. ಇಲ್ಲ ಅಂತದೇನಿಲ್ಲ. ಅದು ಹೃದಯಾಘಾತ ಆಗಿದೆ ಇದು ಅಂತ ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಡಾಕ್ಟರ್ ಅವರು ಹೇಳ್ತಾರೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅಂತ. ಅಲ್ಲ ಸರ್, ಇಲ್ಲಿ ಮನೆಯಲ್ಲೇ ತೀರ್ಕೊಂಡಿದ್ರಂತ ಅಥವಾ ಬ್ರಾಡ್ ಡೆತ್ ಅಂತ ಏನಾದ್ರು ಹೇಳಿದ್ರಂತ ಆಸ್ಪತ್ರೆಯಲ್ಲಿ? ಅದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆ. ಬ್ರಾಡ್ ಡೆಡ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ಅದು ಫರ್ದರ್ ಗೊತ್ತಾಗುತ್ತೆ. ಅಂದ್ರೆ ಬ್ರಾಡ್ ಡೆಡ್ ಅಂತ ಅವ್ರು ಹೇಳಿದ್ದಾರೆ, ಅಲ್ಲಿಂದ ಶಿಫ್ಟ್ ಮಾಡಿದ್ವಿ ನಾವು. MLA ಸಾಹೇಬರು ಬಂದಿದ್ರು ಈಗ, ಗೋಪಾಲಯ್ಯ ಅವರು ನಿಮ್ ಜೊತೆ ಏನ್ ಮಾತಾಡಿದ್ರು? ಇಲ್ಲ, ಅದು ಅವರು ಕುಟುಂಬದ ಅವ್ರ ಜೊತೆಗೆ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಪರಿಚಯ ಇದೆ, ಅವ್ರ ಲೋಕಲ್ ಏರಿಯಾದವರು. ಸೊ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.